ಜಾತಿ, ಭಾಷೆ, ಪ್ರಾಂತ್ಯ, ಲಿಂಗ, ನಂಬಿಕೆ ಹೀಗೆ ಹಲವಾರು ವಿಚಾರಗಳಲ್ಲಿ ವಿಘಟಿತವಾಗಿರುವ ಹಿಂದೂ ಸಮಾಜವನ್ನು ಒಟ್ಟುಗೂಡಿಸಿಕೊಂಡು ಭಾರತವನ್ನು ಪರಮ ವೈಭವದ ಸ್ಥಿತಿಗೆ ಕೊಂಡೊಯ್ಯುವುದು RSSನ ಮುಖ್ಯ ಗುರಿ. ಈ ಗುರಿಯನ್ನು ಸಾಧಿಸಲು RSS ಅನುಸರಿಸಿದ ಮಾರ್ಗ ಯಾವುದು ಅನ್ನುವುದನ್ನು ನೋಡುವುದಾದರೆ, ವ್ಯಕ್ತಿ ನಿರ್ಮಾಣದೊಂದಿಗೆ ರಾಷ್ಟ್ರ ನಿರ್ಮಾಣ ಎಂಬ ಪರಿಕಲ್ಪನೆಯನ್ನು ಇಟ್ಟುಕೊಂಡ ಸಂಘ ಮೊದಲು ವ್ಯಕ್ತಿ ನಿರ್ಮಾಣದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸುತ್ತದೆ. ವ್ಯಕ್ತಿ ನಿರ್ಮಾಣವೆಂದರೆ ಅನುಶಾಸನವನ್ನು ಪಾಲಿಸುವ ಸುಸಂಸ್ಕೃತರಾದ, ಮಾತೃಭೂಮಿಯ ಸೇವೆಗಾಗಿ ಜೀವವನ್ನು ಮುಡಿಪಾಗಿಡುವ, ಸ್ವಂತದ ಕಷ್ಟಗಳನ್ನು ಲೆಕ್ಕಿಸದೆ ರಾಷ್ಟ್ರ ಕಾರ್ಯದಲ್ಲಿ ಸದಾ ನಿರತರಾಗಿರುವಂತಹ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವುದು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿನಿತ್ಯ ರಾಷ್ಟ್ರ ಕಾರ್ಯಕ್ಕಾಗಿ ಕನಿಷ್ಠ 1 ಗಂಟೆಗಳ ಕಾಲವನ್ನಾದರೂ ಮೀಸಲಿಡಬೇಕು ಎಂಬ ಯೋಚನೆಯ ಅನ್ವಯ ಮುಂದುವರೆದ ಡಾಕ್ಟರ್ ಹೆಡ್ಗೇವಾರರು ಸಂಘವನ್ನು ಪ್ರಾರಂಭಿಸಿದ್ದೇ ನಾಗ್ಪುರ್ನ ಸಣ್ಣ ಮೈದಾನವೊಂದರಲ್ಲಿ ಕೆಲವು ಬಾಲಕರನ್ನು ಒಟ್ಟು ಸೇರಿಸಿಕೊಂಡು ಅವರಿಗೆ ಆಕರ್ಷಕವಾದ ಭಾರತೀಯ ಕ್ರೀಡೆಗಳನ್ನು ಆಟವಾಡಿಸುವ ಮೂಲಕ. ಎಲ್ಲರೂ ಒಟ್ಟಾಗಿ ಸೇರಿ ಆಟವಾಡುವುದರಿಂದ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡುವ ತರಬೇತಿ ಸಿಗುತ್ತದೆ. ಗುಂಪಿನಲ್ಲಿ ಬೆರೆತು ಆಟವಾಡುವುದರ ಜೊತೆಗೆ ಆಟಗಳು ವ್ಯಕ್ತಿಯನ್ನು ಶಾರೀರಿಕವಾಗಿಯೂ ಸದೃಢರನ್ನಾಗಿಸುತ್ತವೆ ಮತ್ತು ಇದು ನಿತ್ಯದ ಕಾರ್ಯಕ್ರಮವಾದ್ದರಿಂದ ಪ್ರತಿನಿತ್ಯ ಒಂದು ಕಡೆ ಸೇರಲು ಸಹ ಅನುಕೂಲವಾಗುತ್ತದೆ ಎನ್ನುವುದು ಡಾಕ್ಟರ್ ಜಿ ಅವರ ಚಿಂತನೆಯಾಗಿತ್ತು. ಈ ರೀತಿ ಆರಂಭವಾದದ್ದೇ RSSನ ನಿತ್ಯ ಶಾಖೆ.